ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಿಗ್ಗೆನೇ ಒಂದು ನೋಡಿ ಎಲಿಫೆಂಟ್ ಡಿಸೈನ್ನ ತೋರಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ನೋಡಿ ತುಂಬ ಚೆನ್ನಾಗಿದೆ ಇದು ಡಿಸೈನು. ಇದು ಆಲ್ರೆಡಿ ಒಂದು 3 ಟೈಮ್ಸ್ ಏನೋ ಹಾಕ್ತಾ ಇದ್ದೀನಿ. ಈಗ ಕಲರ್ ಕಾಂಬಿನೇಷನ್ ಬಂದು ಪರ್ಪಲ್ ಮೇಲೆ ಆರೆಂಜ್ ಕಲರ್ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ. ಇದು ಇನ್ನು ಅರ್ಧದಲ್ಲಿದೆ. ಈ ಡಿಸೈನ್ ಬಂದು ಈ ಥರ ಇದೆ, ಆದರೆ ಇಲ್ಲಿ ಇದನ್ನು ಚೇಂಜ್ ಮಾಡ್ತಾಯಿದ್ದೀನಿ. ಅದಕ್ಕೆ ಈ ಥರ ಇರೋವಾಗ ಇಲ್ಲೇ ಮುಂದೆ ನಿಂತು ಕಲರ್ಸ್ನ ಚೇಂಜ್ ಮಾಡಿಕೊಂಡು ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ಈ ಡಿಸೈನ್ ಇಲ್ಲ ಹಾಕ್ಬಿಡುತ್ತೆ. ಅದಕ್ಕೆ ಇಲ್ಲೇ ಹತ್ರದಲ್ಲೇ ನಿಂತ್ಕೊಂಡು ಇದನ್ನು ಮಾಡಬೇಕಾಗುತ್ತೆ ನೋಡಿ. ಈಗ ಕಂಪ್ಲೀಟ್ ಆಯಿತು. ಇದೆಲ್ಲ ಸ್ಕಿಪ್ ಮಾಡ್ಕೋಬೇಕು. ಈ ಬಾರ್ಡರ್ ಏನಿದೆ ಇದೆಲ್ಲ ಸ್ಕಿಪ್ ಮಾಡ್ಕೋಬೇಕು. ಬರೀ ನಮಗೆ ಬೇಕಾಗಿರೋದು ಈ ಡಿಸೈನ್ ಮಾತ್ರ. ಮತ್ತು ಇಲ್ಲಿ ಬಂದು ಇದು ಬೇರೆ ಡಿಸೈನ್ ಹಾಕ್ತೀನಿ. ಅದನ್ನು ಹಾಕಿದ್ಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂದ್ಬಿಟ್ಟು. ಈಗ ಸದ್ಯಕ್ಕೆ ಅರ್ಧದಲ್ಲಿದೆ ಇದು. ಇದನ್ನು ಕಂಪ್ಲೀಟ್ ಮಾಡಬೇಕು. ಹಾಗೆ ಒಂದು ಬ್ಲೌಸ್ ಕಟ್ ಮಾಡಿದ್ದೀನಿ, ಹೋಗಿ ಸ್ಟಿಚ್ ಮಾಡ್ಕೊಂಬರ್ಬೇಕೀಗ ಫ್ರೆಂಡ್ಸ್. ಹಾಗೆ ಇವತ್ತೊಂದು ಸಿಂಪಲ್ ಆಗಿರುವಂಥ ಒಂದು ರಂಗೋಲಿ ಹಾಕಿದ್ದೀನಿ. ಬನ್ನಿ ಅದು ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಹೂವು ಇಡೋದೇ ಮರ್ತೋಗ್ಬಿಟ್ಟಿದ್ದೀನಿ ಇವತ್ತು ವೈಕುಂಠ ಏಕಾದಶಿ. ಸಂಜೆ ಪೂಜೆ ಮಾಡ್ತೀವಿ. ಹಾಗೆ ನಮ್ಮ ಪೂಜೆಗೆ ಎಕ್ಸಾಮು. ಬನ್ನಿ ಏನು ಮಾಡ್ತಿದ್ದಾಳೆ ಏನು. ಹೈ ಪೂಜಾ, ನಮ್ಮ ಪೂಜೆಗೆ ಎಕ್ಸಾಮು. ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ ಫ್ರೆಂಡ್ಸ್. ಇನ್ನೇನು ಟೈಮ್ ಆಯಿತು. ಆ ಫ್ರೆಂಡ್ ಹತ್ರ ಏನೋ ಮಾತಾಡ್ತಾ ಇದ್ದಾಳೆ. ಇನ್ನು ಈಗ ಹೊರಡ್ತಾಳೆ. ಎಕ್ಸಾಮ್ ಬಂದು 2 ಗಂಟೆಗೆ. ಬಾಯ್, ನಾನು ಅಂಗಡಿಗೆ ಹೋಗ್ಬೇಕು. ಆಲ್ ದ ಬೆಸ್ಟ್. ಎಕ್ಸಾಮ್ ಚೆನ್ನಾಗಿ ಬರೀ. ಕಾಲಕ್ಕೆ ನಮಸ್ಕಾರ ಮಾಡಲ್ವಾ? ಮಾಡ್ಕೊತಾರೆ. ಹೋಗ್ಲಿ, ಮಾಡ್ಬಿಡ್ತೀನಿ. ನಿಂತ್ಕಮ್ಮ ಮಾಡ್ಬಿಡ್ತೀನಿ. ನನ್ನ ಮಗಳು ದೊಡ್ಡವಳಾಗ್ಬಿಟ್ಟಿದ್ದಾಳೆ. ಚಿಕ್ಕವಳಿದಾಗ ಯಾವಾಗಲೂ ಎಕ್ಸಾಮ್ ಟೈಮಲ್ಲಿ ಕಾಲಕ್ಕೆ ನಮಸ್ಕಾರ ಮಾಡ್ಕೊಂಡೆ ಅವಳು. ಕರೆಕ್ಟಾ? ಸುಳ್ಳು ನೋಡು, ನೆನಪಿಲ್ಲ ಅಂತೆ ನೋಡಿ. ಯಾವಾಗಲೂ ಕಾಲಕ್ಕೆ ನಮಸ್ಕಾರ ಮಾಡಿಕೊಂಡು ಹೋಗ್ತಾ ಇದ್ಲಿ. ಇವಾಗ ದೊಡ್ಡವಳಾಗ್ಬಿಟ್ಟಿದ್ದಾಳೆ. ಅದಕ್ಕೆ ನೋಡಿ ನಾನೇ ಕೇಳಿ ಮಾಡಿ ದೊಡ್ಡವಳಾಗ್ಬಿಟ್ಟಿದ್ದೀನಿ. ಸರಿ, ಎಲ್ಲ ನಾವು ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀ ಎಕ್ಸಾಮು. ಇವತ್ತು ಕನ್ನಡ ಇರೋದು. ನಿಮ್ಮ ಕನ್ನಡ ಸರ್ ಹತ್ರ ನನ್ನ ಮಾನ ಮರ್ಯಾದೆ ತೆಗಿಬೇಡ. ಚೆನ್ನಾಗಿ ಬರೀ. 100ಗೆ 100 ತೆಗಿ. ಯಾವಾಗಲೇ ಖುಷಿಯಾಗೋದು ಸಾರು. ರಮೇಶ್ ಸರು ನಮ್ಮ ಬ್ಲಾಗ್ ನೋಡ್ತಾ ಇರ್ತಾರೆ. ಕಿರಣ್ ಸರ್, ಕರೆಕ್ಟು. ರಮೇಶ್ ಸರ್ ಅನ್ನೋದೇ ಬರುತ್ತೆ ತಪಸ್ಯದಲ್ಲಿ ಅಂದಿ. ಕಿರಣ್ ಸರ್ ನಮ್ಮ ಬ್ಲಾಗ್ ನೋಡ್ತಾ ಇರ್ತಾರೆ. ಸರ್ ನಾನಲ್ಲಿ ಹೇಳೋದೆಲ್ಲ ಹೇಳ್ಬಿಟ್ಟಿದ್ದೀನಿ. ತೆಗಿಯೋದು ಬಿಡೋದು ಅವಳಿದು. ಕನ್ನಡ ಚೆನ್ನಾಗಿ ಬರೀತಾಳೆ, ಚೆನ್ನಾಗಿ ಓದ್ತಾಳೆ. ಆದರೆ ಸ್ಪೆಲ್ಲಿಂಗ್ ಸ್ವಲ್ಪ ಮಿಸ್ಟೇಕ್ ಮಾಡ್ತಾಳೆ. ಅದರಿಂದ ಸ್ವಲ್ಪ ಮಾರ್ಕ್ಸ್ ಹೋಗುತ್ತೆ. ಪಾಪ ಕಿರಣ್ ಸರ್ ತುಂಬ ಆದಷ್ಟು ಪ್ರಯತ್ನ ಪಡ್ತಾಯಿದ್ದಾರೆ ಅವಳನ್ನ ಸ್ವಲ್ಪ ಮಿಸ್ಟೇಕ್ ಮಾಡ್ತೀರಾ, ಇನ್ನೂ ಸ್ವಲ್ಪ ಮುಂದೆ ತಗೊಬರಬೇಕು ಅಂದ್ಬಿಟ್ಟು. ಆನ್ಸರ್ ಎಲ್ಲ ಚೆನ್ನಾಗಿ ಬರೀತಾಳೆ. 100ಗೆ 100 ತೆಗಿಯೋಷ್ಟು ಇದಿದೆ ಅವಳಿಗೆ. ಆದರೆ ಸ್ವಲ್ಪ ಸ್ಪೆಲ್ಲಿಂಗ್ಸು ಮಿಸ್ಟೇಕ್ ಮಾಡ್ತಾಳೆ. ಈ ಕನ್ನಡದಲ್ಲಿ ಕೊಂಬು ಒತ್ತಕ್ಷರ ಇರುತ್ತಲ್ಲ, ಅದನ್ನು ಮಿಸ್ಟೇಕ್ ಮಾಡ್ತಾಳಂತೆ. ಅವ್ರು ಹೋದಾಗೆಲ್ಲ ಅದೇ ಹೇಳ್ತಾರೆ. ಅದಕ್ಕೆ ನಾನು ಹೇಳಿದ್ದು ಪೂಜೆಗೆ. ಓಕೆ ಫ್ರೆಂಡ್ಸ್, ಇವತ್ತು ಟೈಮ್ ಆಯಿತು ನೋಡಿ. ಒಂದು ಬ್ಲೌಸ್ ಹೊಲಿಬೇಕು ಅರ್ಜೆಂಟು. ಈಗ ನೋಡಿ ತುಂಬ ಆರ್ಡರ್ಸ್ ಬಂದಿದೆ ಇವತ್ತು ಈಗ. ಯಾಕಂದರೆ ಈಗ ಜನವರಿಯಲ್ಲಿ ಮದುವೆ ಸೀಸನ್ ಸ್ಟಾರ್ಟ್ ಆಯ್ತಲ್ವ, ಅದಕ್ಕೆ ಬೇಗ ಹೋಗ್ತಾಯಿದ್ದೀನಿ. ಬೇಗ ಅಂದರೆ ನೋಡಿ 12 ಗಂಟೆ ಹಾಗೆ ಹೋಯ್ತು. ಹೋಗ್ಬಿಟ್ಟು ಸ್ಟಿಚ್ ಮಾಡಬೇಕು ನೋಡಿ. ನಾನು ಬರೀ ಮುಖ ತೊಳೆದೆ ಅಷ್ಟೇ, ತಲೆನೂ ಬಾಚಿಲ್ಲ. ಒಂದು ಕ್ರೀಮ್ ಪೌಡ್ರೇನೂ ಹಾಕಿಲ್ಲ. ಬನ್ನಿ ಹೋಗಿ ಫಸ್ಟು ಸ್ಟಿಚ್ ಮಾಡೋಣ, ಆಮೇಲೆ ಸಂಜೆ ನೋಡ್ಕೊಳ್ಳೋಣ. ಸಂಜೆ ಕೆಲಸ ಬ್ಯುಸಿ ಇದ್ದರೆ ನಾವು ಹಿಂಗೆ ಇರೋದು ಯಾವಾಗಲೂ ಅಷ್ಟೇ. ಫ್ರೆಂಡ್ಸ್ ಬಂದು ಈ ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ದಾಯಿತು. ಇನ್ನು ನೆಕ್ ಪೀಸ್ ಕೊಡ್ತಾಯಿದ್ದೀನಿ. ನೆಕ್ ಪೀಸ್ ಆದರೆ ಇನ್ನು ಬ್ಲೌಸ್ ಸ್ಟಿಚಿಂಗ್ ಪೂರ್ತಿ ಆಗುತ್ತೆ ಅಂತ.
ಫ್ರೆಂಡ್ಸ್ ನೋಡಿ, ಈಗ ಈ ಬ್ಲೌಸ್ ಸ್ಟಿಚಿಂಗ್ ಆಯಿತು. ತಂದು ಒಂದು ಬ್ಲೌಸ್ ಕಂಪ್ಲೀಟ್ ಮಾಡಿದೆ ನೋಡಿ. ಇದಕ್ಕೆ ಕ್ರಾಸ್ ಬೆಲ್ಟ್ಗೆ ಇದು ಕ್ಲಾತು ಕಡಿಮೆ ಇದೆ, ಹಾಗಾಗಿ ನಾನು ಬೇರೆ ಕಲರ್ ಕೊಟ್ಟಿದ್ದೀನಿ. ಸೇಮ್ ಇದೆ, ಕಲರ್ ಸಿಕ್ಕಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಡಾರ್ಕ್ ಕಲರ್ ಲೈಟ್ ಕಲರ್ ಸಿಕ್ಕಿದೆ ನೋಡಿ. ಈ ಬ್ಲೌಸ್ ಬಂದು ನಮ್ಮ ರಿಲೇಟಿವ್ಸ್ದೇನೆ, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊತಾರೆ. ಯಾಕಂದರೆ ತುಂಬ ಬ್ಲೌಸ್ಗೆ ಈ ಥರ ಮಾಡಿಕೊಟ್ಟಿದ್ದೀನಿ. ಮತ್ತು ಆಪ್ಷನ್ ಬೇರೆ ಇಲ್ವಲ್ಲ, ಈ ಥರ ಬ್ಲೌಸ್ ಪೀಸ್ ಕಡಿಮೆ ಇತ್ತು ಅಂದರೆ ಈ ಥರ ಪೀಸ್ನ ಜಾಯಿನ್ ಮಾಡಬೇಕಾಗುತ್ತೆ. ಅದಕ್ಕೆ ಅವ್ರಿಗೆ ತುಂಬ ಬ್ಲೌಸ್ಗೆ ಈ ಥರ ಮಾಡಿಕೊಟ್ಟಿದ್ದೀನಿ. ಹಾಗಾಗಿ ಅಡ್ಜಸ್ಟ್ ಮಾಡ್ಕೊತಾರಲ್ವ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಹಾಗೆ ಈ ಬ್ಲೌಸ್ ಈಗ ರೆಡಿ ಆಯಿತು. ಈಗ ಇನ್ನೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು. ಈಗ ಟೈಮ್ ಆಯಿತು. ನಾನು ಒನ್ ಟೈಮ್ಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಹಾಗೆ ಈಗ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಎರಡಂತೂ ಆಗೋಲ್ಲ, ಒಂದೇ ಸರಿ. ಆದರೆ ಇದಕ್ಕೆ ಒಂದು ಸ್ವಲ್ಪ ಲೈನಿಂಗ್ ಜಾಯಿನ್ ಮಾಡಿಬಿಟ್ಟು ಹೋದರೆ ಸಂಜೆ ಬಂದು ಸ್ಟಿಚ್ ಮಾಡ್ಬೋದು ಅಂದ್ಬಿಟ್ಟು ಲೈನಿಂಗ್ ಮಾತ್ರ ಜಾಯಿನ್ ಮಾಡಿಬಿಟ್ಟು ಹೋಗೋಣ ಅಂದ್ಕೊತಾ ಇದ್ದೀನಿ. ನೋಡೋಣ, ಎಷ್ಟಾದರೆ ಅಷ್ಟು ಮಾಡಿಬಿಟ್ಟು ಹೋಗ್ತೀನಿ. ಯಾಕಂದರೆ ಒಂದೇ ಸರಿ ಕೂತ್ಕೊಂಡ್ರೆ ಬ್ಯಾಕ್ ಪೇನ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಒಂದು ಟೈಮ್ಗೆ ಒಂದು ಬ್ಲೌಸ್ ಅಷ್ಟೇ ಸ್ಟಿಚ್ ಮಾಡ್ತೀನಿ ನಾನು. ಈಗ ಬ್ಯುಸಿ ಇರೋದಕ್ಕೆ ಏನು ಮಾಡೋದಕ್ಕಾಗಲ್ಲ. ಈಗ ಇನ್ನೇನು ಜನವರಿ ಸ್ಟಾರ್ಟ್ ಆಯ್ತಲ್ವ, ಇನ್ನು ಮದುವೆಗಳೆಲ್ಲ ಸ್ಟಾರ್ಟು. ಹಾಗಾಗಿ ಈಗಲಿಂದನೇ ಬ್ಯುಸಿಯಾಗಿ ಹೋಗಿದ್ದೀವಿ. ಫ್ರೆಂಡ್ಸ್ ನೋಡಿ, ಈಗ ಇಷ್ಟೇ ಆಗಿದ್ದು. ಈಗ ಮನೆಗೆ ಹೋಗ್ತಾಯಿದ್ದೀನಿ. ಬ್ಯಾಕು 2 ಫ್ರಂಟು ಲೈನಿಂಗ್ ಅಟ್ಯಾಚ್ ಮಾಡಿ ಇಟ್ಟಿದ್ದೀನಿ. ಇನ್ನು ಸಂಜೆ ಬಂದು ಸ್ಟಿಚ್ ಮಾಡ್ತೀನಿ. ಬನ್ನಿ ಹೋಗೋಣ. ಮನೆಯಲ್ಲಿ ಸ್ವಲ್ಪ ವರ್ಕ್ ಮಾಡೋದಿದೆ, ಅದನ್ನು ಹೋಗಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈಗ ಮನೆಗೆ ಬಂದು ಈಗ ಇದನ್ನು ಒಂದು ಸ್ವಲ್ಪ ಕಂಪ್ಲೀಟ್ ಮಾಡಬೇಕು. ಯಾಕಂದರೆ ಈಗ ತುಂಬ ಆರ್ಡರ್ಸ್ ಇದೆ. ಅದಕ್ಕೆ ಎಷ್ಟಾದರೆ ಅಷ್ಟು ಮಾಡಬೇಕು ಅನ್ಕೊತಾ ಇದ್ದೀನಿ. ನೋಡಿ, ಈ ಡಿಸೈನ್ ಇಷ್ಟ ಆಯಿತು. ಇನ್ನು ಇಲ್ಲೊಂದು ಲೈನ್ ಹಾಕಬೇಕು. ಫಸ್ಟು ಇದನ್ನು ಇಲ್ಲಿ ಹಾಕ್ಬಿಟ್ಟು ಈ ಕಡೆ ಹಾಕ್ಬಿಟ್ಟು ಆಮೇಲೆ ಈ ಬಾರ್ಡರ್ ಏನಿದೆ ಅದನ್ನು ಹಾಕಬೇಕು. ಇದನ್ನು ಸ್ಟಾರ್ಟ್ ಮಾಡಿಬಿಟ್ಟು ಹೋಗಿ ಊಟ ಮಾಡೋಕ್ಕೆ ಕೂತ್ಕೊಂಡ್ರೆ ಒಂದು ಸ್ವಲ್ಪ ಆಗುತ್ತಲ್ವ. ಅದಕ್ಕೆ ಫಸ್ಟು ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ಊಟಕ್ಕೆ ಹೋಗೋಣ ಅಂತ. ಓಕೆ ಫ್ರೆಂಡ್ಸ್, ಇದು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಈ ಬಾರ್ಡ್ರ್ ಹಾಕಿದ್ಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂದ್ಬಿಟ್ಟು. ನೋಡಿ, ಈಗ ಈ ಡಿಸೈನ್ ಕಂಪ್ಲೀಟ್ ಆಯಿತು. ನೋಡಿ, ಕೆಳಗಡೆ ಬಾರ್ಡ್ರ್ ಬಂದು ಈ ಥರ ಬರುತ್ತೆ, ಮೇಲೆ ಬಂದು ಈ ಥರ ಎಲಿಫೆಂಟ್ ಡಿಸೈನು. ಈಗ ಒಂದು ಸ್ಲೀವ್ ಕಂಪ್ಲೀಟ್ ಆಯಿತು. ಇದೊಂದು ಸ್ವಲ್ಪ ಇದೆ, ಇದು ಕಂಪ್ಲೀಟ್ ಆಗಿಬಿಡುತ್ತೆ ಇವತ್ತು. ಫ್ರೆಂಡ್ಸ್ ಬನ್ನಿ, ನಮ್ಮ ಪೂಜಾ ಏನು ಮಾಡ್ತಾಯಿದ್ದಾಳೆ ತೋರಿಸ್ತೀನಿ. ನೋಡಿ, ಎಕ್ಸಾಮ್ ಚೆನ್ನಾಗಿ ಬರ್ದಮ್ಮಯ್ಯ. 100 ನೋಡಿ, 100 ಅಂತ ಕೇಳೋದು ಹಿಂಗಂತೆ. ಹೆಂಗೆ ಹಾಂ, ಎಲ್ಲ ಈ ಸರಿ ತೆಗಿತೀಯನೋ ಅಂದ್ಕೊಂಡೆ. ಹಾಂ, ಕನಸಲ್ಲಿ ನೋಡಿ ಹೆಂಗೆ ಹೇಳ್ತಾ ಇದ್ದಾಳೆ ಅಂತ. ಹಂಗಾದ್ರೆ ನಮ್ಮ ಕಿರಣ್ ಸರ್ ಹತ್ರ ನಮ್ಮನ್ನ ಚೆನ್ನಾಗಿ ಉಗಿಸ್ತೀರಾ ಅಂತ ಆಯಿತು. ಹಂಗಾದ್ರೆ ಹಾಂ, ಛೇ ಸರ್, ನಿಮ್ಮ ಹತ್ರ ಬಂದುಬಿಟ್ಟು ಉಗಿಸ್ಕೊಳ್ಳೋದಕ್ಕೆ ರೆಡಿಯಾಗಿ ಬರ್ತೀವಿ ನಾವು. ನಮ್ಮ ಪೂಜೆ ಹೇಳ್ತಾ ಇದ್ದಾಳೆ ನೋಡಿ. ಫೇಲ್ ಆಗ್ತೀನಿ ಅಂತ ಅಂದೆ. ನಾನು ಹೇಳ್ತಾ ಫೇಲ್ ಆಗ್ತೀಯ ಅಂತ ನಾನು ಹೇಳ್ತಾ ಇಲ್ಲ. 100 ತೆಗಿತೀಯೇನೋ ಅಂತ ಒಂದು ಇದರಲ್ಲಿ ಕೇಳಿದೆ. ನಾನು ಹೇಳ್ತೀನಿ ನಾನು ಫೇಲ್ ಆಗಲ್ಲ ನೋಡಿ, ಆಗಲ್ಲಂತೆ.
ನಮ್ಮ ಪೂಜಾ ಇವಾಗ ಬಂದಳು, ಕಾಲೇಜ್ ಮುಗಿಸ್ಕೊಂಡು ಪೂಜೆ ಮಾಡೋ ಅಂದೆ. ಹೂವು ಎಲ್ಲ ತೆಗಿತಾ ಇದ್ದಾಳೆ. ನಮ್ಮ ಗೌತಮ್ ಟ್ಯೂಷನ್ಗೆ ಹೋದ. ಈಗ ಇನ್ನೊಂದು ಬ್ಲೌಸ್ ಕಟ್ ಮಾಡಿದ್ದೀನಿ, ಇದನ್ನು ಹೋಗಿ ಸ್ಟಿಚ್ ಮಾಡಬೇಕು ಇವತ್ತು. ಅಲ್ಲ, ಕಾಲೇಜಿಂದ ಹಸ್ಕೊ ಬಂದಿದ್ದೀನಿ, ಊಟ ಆಗ್ತಿಲ್ಲ ಗೈಸ್ ನನಗೆ. ಅನ್ನ ಸಾರು ಐತೆ, ಅನ್ನ ಸಾರು ತಿನ್ನಲ್ಲಂತೆ. ಇನ್ನೇನು ತಿನ್ಬೇಕು ಪಾಪ, ಅನ್ನ ಸಾರು ತಿನ್ನಲ್ಲಂತೆ. ಬೆಳಗ್ಗೆನೂ ಅದೇ ತಿನ್ಬಿಟ್ಟು ಅದೇ. ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ನಾನು ಇವತ್ತು ಫುಲ್ ಬಿಸಿ. ಏನಾದರೂ ಸ್ಪೆಷಲ್ ಆಗಿ ಮಾಡಿಕ್ಬೇಕಪ್ಪ. ಮಾಡೋಣ. ಇವಾಗ ಇದಕ್ಕಿಂತ ಬೆಳೆಸ್ಕಿದ್ರೆ ನಾಳೆ ಸ್ಪೆಷಲು. ಹೊಟ್ಟೆ ಹೊಡ್ಸ್ಬಿಡ ಒಳ್ಳೇದು ಮಾಡ್ತದ. ಅದು ಹೆಂಗೆ ಉರ್ಸೋದು ನೋಡಿ. ಒಂದ್ಸರಿ ಇಟ್ಟಿದ್ದು ಸ್ವಲ್ಪ ಇಟ್ಟು ಬಿಸಿ ಮಾಡೋಕೆ ಹೋಗಿ ಅಲ್ಲೇ ಸೀದೋಯ್ತು. ಇವಾಗ ಮತ್ತೆ ಇಟ್ಟಿದ್ದಾಳೆ, ಅದೇ ಪಾತ್ರೆಯಲ್ಲಿ ಇಕ್ಕಿದ್ದಾಳೆ, ಬೇರೆದ್ರಲ್ಲಿ ಇಕ್ಕಿದ್ದೀರ. ಇನ್ನೊಂದು ಪಾತ್ರೆ ತೊಳಿಬೇಕು ಇಷ್ಟ ಅಂದ್ಬಿಟ್ಟು. ಇನ್ನೊಂದು ಪಾತ್ರೆಯಲ್ಲಿ ಇಡ್ಬೇಕು ತಾನೆ ಟೀ. ಏನು ಮಾಡೋದು ನಮ್ಮ ಪೂಜಾನ. ಅವತ್ತು ಮುಡ್ಕೊಳ್ಳೆ ಅಂದರೆ ಮುಡ್ಕೊಂಡಿಲ್ಲ ಊರಿಂದ ಬರೋವಾಗ. ಪಾಪ ನಮ್ಮಪ್ಪ ಡ್ರೆಸ್ ಅಲ್ಲ ಪಾಪ, ಅವರು ನಿಮಗೆ ಪ್ರೀತಿಯಿಂದ ತಂದುಕೊಟ್ರಲ್ಲ, ಅದಕ್ಕಾದರೂ ಮುಡ್ಕೊಂಬರ್ಬೇಕಾಗಿತ್ತು ನೋಡಿ. ಇವಾಗ ಹೂವು ಎಲ್ಲ ಸ್ವಲ್ಪ ಬಾಡೋಗ್ಬಿಟ್ಟಿದೆ, ಆದರೆ ಇನ್ನೇನು ಮಾಡೋದು, ವೇಸ್ಟ್ ಯಾಕೆ ಮಾಡೋದು ಅಂದ್ಬಿಟ್ಟು ಒಂದಿನ ಮಟ್ಟಿಗೆ ಆಗುತ್ತೆ. ಅದಕ್ಕೆ ಬೇಡ ನನಗೆ ಕುಡ್ದೆ ನಾನು. ಆಯಿತು, ಜಾಸ್ತಿ ಆದರೆ ಕೊಡು ಪರವಾಗಿಲ್ಲ, ಕುಡಿತೀನಿ. ಓಕೆ ಫ್ರೆಂಡ್ಸ್, ಈಗ ಈ ಬ್ಲೌಸ್ ಸ್ಟಿಚ್ ಮಾಡಬೇಕು. ಹೋಗ್ತಾಯಿದ್ದೀನಿ, ಅಂಗಡಿಗೆ ಹೋಗ್ತಾಯಿದ್ದೀನಿ. ಪೂಜೆ ಇದು ನೋಡ್ಕೊತೀಯಾ? ಹಾಂ, ಏನು ಕಟ್ಟಾಗಲ್ಲ ದಾರ, ತಿಳಿಸ್ತಾ? ಅದೊಂಚೂರು ಫಿನಿಶ್ ಆದರೆ ಇನ್ನೊಂದು ಸ್ಟಾರ್ಟ್ ಮಾಡ್ಬೋದು. ಇನ್ನೊಂದಷ್ಟು 3 ಡಿಸೈನ್ ಏನೋ ಇದೆ, ಅದು ನನಗೆ ಪೆನ್ ಡ್ರೈವ್ಗೆ ಹಂಗೆ ಹಾಕ್ಕೊಟ್ಬಿಡು. ಮರ್ತೋಗ್ದಿರ ಇವತ್ತು ರಾತ್ರಿಗೆ ಹಾಕ್ಕೊಡು. ನೆಕ್ಸ್ಟು ಇವಾಗ ಅದಾಗಿದ ತಕ್ಷಣ ಸ್ಟಾರ್ಟ್ ಮಾಡಬೇಕು. ಓಕೆ ನೋಡಿ, ಬಿಸ್ಕೆಟ್ ತೊಗೊಬಂದು ತಿಂತಾ ಇದ್ದಾಳೆ. ಹೊಟ್ಟೆ ಹಸಿತಾಯ್ತಂತೆ. ಅನ್ನ ಸಾರು ಐತೆ ತಿನ್ನೆ ಅಂದರೆ ಬಿಸ್ಕೆಟ್ ತಿನ್ನೋದು. ಅನ್ನ ಸಾರು ತಿನ್ಬಿಟ್ಟು ಅನ್ನ ಸಾರು ತಿನ್ನಕ್ಕೆ ಮುಗಿಲ್ಲ. ಏನಾದರೂ ಮಾಡ್ದಿರಾ? ಏನು ಮಾಡಬೇಕು ಇವಾಗ? ಅದಕ್ಕೆ ಸಾಂಬಾರಿಗೆ ಕೂಗ್ ಸಿಕ್ಕಿದ್ದೀನಿ, ಕಾಳು ಮತ್ತು ಅನ್ನ ಮಾಡಿಕ್ಕಿದ್ದೀನಿ. ಯಾವ್ದು ಬೇಕಾದರೂ ತಿನ್ಕ. ಮ್ಯಾಗಿ ಏನು ಮಾಡಿಯ ನೀನು? ಓಕೆ ಬೈ. ನಾನು ಕೆಳಗಡೆ ಹೋಗಿ ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ನೋಡಿ, ಊರಿಂದ ಅವರೆಕಾಯಿ ತಗೊಂಡು ಬಂದಿದ್ವಿ. ಇದಕ್ಕಿದ ಅವರೆಕಾಳು ಸಿಗ್ತಾ ಇದ್ದೀವಿ. ನಮ್ಮ ಪೂಜಾ ನೋಡಿ ಪಾಪ, ಇದೆಲ್ಲ ಅವಳು, ಇದೆಲ್ಲ ನಾನು. ಟೈಮ್ ನೋಡಿ 12 ಗಂಟೆ ಆಗ್ತಾ ಬಂತು. ಪೂಜಾ ಏನಿವತ್ತು ಎಣ್ಣೆ ಜಾಸ್ತಿ ಹಾಕಿದ್ದ? ಇಷ್ಟೊತ್ತವರೆಗೂ ಉರಿತೈತೆ. ಹಾಂ, ಆದರೆ ಇಷ್ಟೊತ್ತವರೆಗೂ ಉರಿತಾ ಇರಲಿಲ್ವೇ? ತುಂಬ ಹಾಕಿದ್ರೂ ಇಷ್ಟೊತ್ತವರೆಗೂ ಇರೋಲ್ಲ. ನಮ್ಮಮ್ಮ ಅಂದರೆ 10 ಗಂಟೆಗೆ ಲಾಸ್ಟ್ ಆಗುತ್ತೆ. ಇವಾಗ 11:30 ಬೇಗ ಎತ್ತೆ. ಟೈಮ್ ಆಯ್ತು, ಮಲ್ಕೊಳ್ಳೋಣ. ಅವ್ನು ಬೆಳಗ್ಗೆ 5:30ಗೆ ಎದ್ದೋಳು, 5 ಗಂಟೆಗೆ ಎದ್ದೋಳ್ಬೇಕು ಟ್ಯೂಷನ್ಗೆ ಹೋಗೋಕ್ಕೆ ಪಾಪ. 5 ಗಂಟೆಗೆ ಇನ್ನೇನು ಮಲ್ಕೊಂಡ್ಬಿಡ್ತಿದ್ದ. ನೀನು ಇಲ್ಲಿ ಅಂಗಡಿ ಇಟ್ಕೊಂಡಿದ್ದೆ ಅಂದ್ಬಿಟ್ಟೆ ಅವ್ನು ಎದ್ದಿದ್ದಾನೆ. ಹೌದು, ಹೋಗ್ಬೇಕು ನೋಡಿ. ಓಕೆ ಬಾಯ್, ಗುಡ್ ನೈಟ್. ಹೇಳು, ಏನು ಹೇಳ್ತೀನಿ ಅಂತಲ್ಲ ಹೇಳು. ಇದ್ಯಾಕೆ ಬಟ್ಟೆ ಹಿಂಗೆ ಬಿಸಾಕಿ ಇಕ್ಕಿದ್ದೀರಾ? ಪಾಪ ತಿರುಪತಿಗೆ ಹೋಗ್ಬಂದು ತಿರುಪತಿ ಲಡ್ಡು ತೋರಿಸ್ತಾ? ಅದು ನಾಳೆ ತೋರಿಸ್ತೀನಿ ನಾನು. ಸರಿ ಹೇಳು. ಅದೇ ಗೈಸ್, ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್. ನೋಡಿ ಯಾವ ಥರ ಟ್ರಾನ್ಸಾಕ್ಷನ್ ಟ್ರಾನ್ಸಾಕ್ಷನ್ ಕೊಡೋದಕ್ಕೆ ನೋಡ್ತಾಳೆ. ಆಫ್ ಮಾಡಿ ಟಕ್ಕಂತ
ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋ ಸಿಗೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬಾಯ್.